ನಮಸ್ಕಾರ ಎಲ್ರಿಗೂ. ನಾನು ಶರಣ್ ಅಲ್ಲಂರು ಪಾಟೀಲ್, ಆರ್ಕಿಟೆಕ್ಟ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್. ಇಲ್ಲೇ ಕಲಬುರಗಿದಲ್ಲಿ ನಾವು ಒಂದು ವಿನೂತವಾಗಿ ಒಂದು 2, 3, 4 ಮೇ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ, ಕಾಂಕ್ಲೇವ್ ಮಾಡ್ತಾ ಇದ್ದೀವಿ, ಹಾಗೂ ಒಂದು ಸ್ಮಾರ್ಟ್ ವಿಷನ್ ಮಾಡ್ತಾ ಇದ್ದೀವಿ. ಎಲ್ಲ ನಾವು ವಾಸ್ತುಶಿಲ್ಪಿಗಳು ಸೇರಿ ಹಾಗೂ ಈ ಥರ ಒಂದು ಎನ್ವೈರ್ಮೆಂಟಲ್ ಆಗಿರ್ಬೋದು, ಗ್ರೀನ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಅಸೋಸಿಯೇಷನ್, ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲರೂ ನಾವು ಕೂಡಿ ಒಂದು ಒಗ್ಗಟ್ಟಾಗಿ ನಾವು ಐವನ್ ಸೈಡ್ ಬಂಜಾರ ಸಮುದಾಯ ಭವನದಲ್ಲಿ ನಾವು ಒಂದು ವಿಷನ್ ಕಾನ್ಕ್ಲೇವ್ ಮಾಡ್ತಾ ಇದ್ದೀವಿ. ಮೇ 2, 3, 4 ಎಲ್ಲ ನಮ್ಮ ಕಲಬುರಗಿ ಜನತೆಗೆ ಕೇಳ್ಕೊತೀನಿ, ಬಂದು ನೀವು ಸದುಪಯೋಗಗೊಳಿಸ್ಕೋಬೇಕು. ಎಲ್ಲ ರೀತಿಯ ಒಂದು ಮನೆ ಕಟ್ಟೋದಾಗಿರ್ಬೋದು, ಹಾಸ್ಪಿಟಲ್ ಕಟ್ಟೋದಾಗಿರ್ಬೋದು, ಶಾಲೆ ಕಟ್ಟೋದಾಗಿರ್ಬೋದು, ಎಲ್ಲ ರೀತಿಯ ಒಂದು ನಿಮಗೆ ಒಂದು ಏನೇ ಒಂದು ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಒಂದು ಇಂಟೀರಿಯರ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಎಲ್ಲ ರೀತಿ ಒಂದು ಎಕ್ಸಿಬಿಷನ್ ಇರುತ್ತದೆ. ಹಾಗೆ ನಾಳೆ ವಿಶೇಷವಾಗಿ 27 ಏಪ್ರಿಲ್ ನಾವು ಒಂದು ಹೆರಿಟೇಜ್ ವಾಕ್ ಇಟ್ಟಿದ್ದೀವಿ. ನಮ್ಮ ಗುಲ್ಬರ್ಗಾದ ಒಂದು ಮಹತ್ವ ಏನಿದೆ, ಗುಲ್ಬರ್ಗಾದ ಒಂದು ಹಳೆಯ ಕಥೆಗಳು ಒಂದು ನಮಗೆ ಮೈಸೂರಿಂದ ಬರ್ತಾ ಇದ್ದಾರೆ. ಅವ್ರ ಜೊತೆಯಾಗಿ ನಾವೆಲ್ಲ ಆರ್ಕಿಟೆಕ್ಟ್ಸ್ ಇರ್ತಾರೆ, ಎಲ್ಲ ನಮ್ಮ ಸಹಪಾಠಿಗಳು ಇರ್ತಾರೆ, ಎಲ್ಲರ ಜೊತೆ ಒಂದು ಹೆರಿಟೇಜ್ ವಾಕ್ ಅಂತ ನಾಳೆ ಬೆಳಗ್ಗೆ 27 ಬೆಳಗ್ಗೆ ಐವನ್ಸೆ ಗೆಸ್ಟ್ ಹೌಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಐವನ್ಸೆ ಗೆಸ್ಟ್ ಹೌಸಿಂದ ಖಾಜಾ ಬಂದಿನ ದರ್ಗಾ ಹೋಗಿ, ನಮ್ಮ ಶರಣ ಅಪ್ಪನ ದೇವಸ್ಥಾನಕ್ಕೆ ಹೋಗಿ, ಹಾಗೂ ಇನ್ನೊಂದು ಕೆಲವೊಂದೆರಡು ಮನೆಗಳಿದ್ದಾವೆ. ನಮ್ಮ ಮುಲ್ಗೆ ಸಾಹೇಬ್ರ ಮನೆ ಇದೆ, ಮಹಾತ್ಮ ಗಾಂಧೀಜಿಯವರು ಬಂದು ಹೋಗಿದ್ದ ಒಂದು ಇತಿಹಾಸ ಇದೆ. ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ದಯಮಾಡಿ ನಾನು ಒಂದು ವಿನಂತಿ ಮಾಡ್ಕೋತೀನಿ, ಎಲ್ಲ ನಮ್ಮ ಕಲಬುರಗಿ ಜನತೆಗೆ ನಾಳೆ ಬೆಳಗ್ಗೆ ಐವನ್ಸೆಯಲ್ಲಿ ಬಂದು ಇದೊಂದು ಸದುಪಯೋಗಗೊಳಿಸಬೇಕು. ನಮ್ಮ ಗುಲ್ಬರ್ಗಾದ ಪ್ರಾಚೀನ ಕಾಲದ ಏನೇನು ಒಂದು ನಮಗೆ ನೆನಪಿರೋದಿಲ್ಲ ಎಲ್ಲನೂ ನಾವು ಅಲ್ಲಿ ಒಂದು ನೆನಪಿಸ್ಕೊಳ್ಬೋದು. ಹಾಗೆ ಎಲ್ಲರೂ ಒಂದು ಒಳ್ಳೆಯ ಒಂದು ಹೆರಿಟೇಜ್ ವಾಕ್ ಇರುತ್ತೆ, ಎಲ್ಲರೂ ಬರಬೇಕಂತ ಕೇಳ್ಕೊತೀನಿ. ಹಾಗೂ ಮೇ 2, 3, 4 ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಹಾಗೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಪುಣೆಯಿಂದ ಬರ್ತಾರೆ. ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ಸು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡೋಕೆ ಬರ್ತಾ ಇದ್ದಾರೆ, ಹಾಗೂ ನಮ್ಮ ನಾಯಕರುಗಳನ್ನು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಬಂದು ಸದುಪಯೋಗಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಎಲ್ರಿಗೂ ಸ್ವಾಗತ ಕೋರ್ತೀನಿ. ಧನ್ಯವಾದಗಳು.